ಹಲವು ವರ್ಷಗಳಿಂದ ವಿವಾದಕ್ಕೆ ಒಳಗಾಗಿದ್ದ ಚಲುವನಹಳ್ಳಿ ಗ್ರಾಮದ ದಲಿತರ ನಿವೇಶನಗಳ ಜಾಗವನ್ನು ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ಗಳು ಅಳತೆ ಮಾಡಿ ಗುರುತಿಸಿಕೊಟ್ಟಿದ್ದಾರೆ. ತಾಲೂಕಿನ ಚಲುವನಹಳ್ಳಿ ಗ್ರಾಮದ ನಿವೇಶನ ರಹಿತ 20 ದಲಿತ ಕುಟುಂಬಗಳಿಗೆ 1976ರಲ್ಲಿ ಆಗಿನ ವಿಭಾಗೀಯ ಕಂದಾಯ ಅಧಿಕಾರಿ ಹಾಗೂ ಉಪ ವಿಭಾಗಾಧಿಕಾರಿ ಚಲುವನಹಳ್ಳಿಯ ಸರ್ವೆ ನಂಬರ್ 4ರಲ್ಲಿ 1 ಎಕರೆ ಭೂಮಿಯನ್ನ ಗ್ರಾಮಸ್ಥರಿಂದಲೇ ಕೊಂಡುಕೊಳ್ಳುವ ಮೂಲಕ ಪ್ರತಿ ಫಲಾನುಭವಿಗೆ 1200 ಚದರ ಅಡಿ ವಿಸ್ತೀರ್ಣದಲ್ಲಿ ನಿವೇಶನ ಹಂಚಿಕೆ ಮಾಡಲು ತೀರ್ಮಾನಿಸಿತ್ತು. ಅದರಂತೆ 1988ರಂದು ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೂಡ ವಿತರಣೆ ಮಾಡಲಾಯಿತು. ಆದರೆ ಫಲಾನುಭವಿಗಳು ತಮ್ಮ ನಿವೇಶನಗಳಲ್ಲಿ ಸ್ವಾಧೀನಾನುಭವಕ್ಕೆ ಹೋಗಲು ಮೊದಲೇ ಅದೇ ಗ್ರಾಮದ ದೊಡ್ಡ ಬೈಚಪ್ಪ ಎಂಬುವವರು ನ್ಯಾಯಾಲಯದ ಮೆಟ್ಟಿಲು ಹತ್ತಿ ಯಾರೊಬ್ಬರೂ ಸ್ವಾಧೀನ ಹೊಂದಲು ಬಿಡದೆ ತಡೆದಿದ್ದರು. ಸದರಿ ಪ್ರಕರಣ ತಾಲೂಕು ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್ ಸೇರಿದಂತೆ ಒಟ್ಟು 6 ನ್ಯಾಯಾಲಯಗಳಲ್ಲಿ ವಾದ ವಿವಾದಗಳು ನಡೆದು ಅಂತಿಮವಾಗಿ 2019ರಲ್ಲಿ ಹೈಕೋರ್ಟ್ ಅಂತಿಮ ತೀರ್ಪು ಫಲಾನುಭವಿಗಳ ಪರವಾಗಿ ನೀಡಿತ್ತು. ಈ ಹಿನ್ನೆಲೆ ತಾಲೂಕು ಆಡಳಿತ ಫಲಾನುಭವಿಗಳು ತಮ್ಮ ನಿವೇಶನಗಳಿಗೆ ಪ್ರವೇಶ ಮಾಡಲು ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ನಾಗರಾಜ್ ಅವರನ್ನು ಅಳತೆ ಮಾಡಿ ಮಾರ್ಕ್ ಮಾಡಲು ನಿಯೋಜನೆ ಮಾಡಿತ್ತು. ಅದರಂತೆಯೇ ಶನಿವಾರ ಬೆಳಗ್ಗೆ ವಿವಾದಿತ ನಿವೇಶನಗಳ ಜಾಗವನ್ನು ಗ್ರಾಮಸ್ಥರ ಸಮ್ಮುಖದಲ್ಲೇ ಅಳತೆ ಮಾಡಿಸಿ 20 ನಿವೇಶನಗಳನ್ನು ಗುರುತಿಸಿಕೊಟ್ಟಿದ್ದಾರೆ. ಈ 20 ನಿವೇಶನಗಳ ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ಕೆಲವರು ಜಮೀನಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಲು ಪ್ರಯತ್ನಿಸಿದಾಗ ಹೈಕೋರ್ಟ್ ಅಂತಿಮ ತೀರ್ಪು ಪ್ರಕಟ ಮಾಡುವ ತನಕ ದಲಿತ ಸಂಘರ್ಷ ಸಮಿತಿ, ಮಾದಿಗ ದಂಡೋರ ಸಂಘಟನೆಗಳು ನಿವೇಶನ ರಹಿತ ದಲಿತ ಕುಟುಂಬಗಳ ಪರವಾಗಿ ಹೋರಾಟ ನಡೆಸುವ ಮೂಲಕ ಸದರಿ ಭೂಮಿಯನ್ನು ರಕ್ಷಣೆ ಮಾಡಿಕೊಡುವಲ್ಲಿ ಯಶಸ್ಸು ಸಾಧಿಸಿದ್ದಾರೆ.